ಹಾಯ್ ಫ್ರೆಂಡ್ಸ್, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ. ಈಗ ನಾವು ಲಾಗ್ ಮಾಡ್ತಾ ಇದ್ದೀರಿ. ತುಂಬ ಬಿಸಿಲಾಯಿತು ನೋಡಿ. 30 ನುಂಗು ತಗೊಂಡ್ರಿ. ಇಪ್ಪತ್ತಾಯಿತು. ಸ್ವಲ್ಪ ನೀರು ತಗೊಂಡು ಕುಡಿಯೋಕೆ ಎತ್ಕೊಂಡು ಹೋಗ್ತಾ ಇದ್ದೀರಿ. ತುಂಬ ಬಿಸಿಲು ಈ ಕಡೆ ಇದ್ದಂಗಿಲ್ಲ, ಕರ್ನಾಟಕ ಕಡೆ. ಈಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಾಗಾರ್ಜುನ ಡ್ಯಾಮ್ ಸಿಕ್ತು. ಈಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದ್ರಿ. ಈಗ ಪೂಜೆ ಸಾಮಾನು ತಗೊಂಡು ಇಳೆದೆಲೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀರಿ ಟೆಂಪಲ್ ಒಳಗೆ. ರಶ್ ಏನು ಅಷ್ಟಿಲ್ಲ, ಪರವಾಗಿಲ್ಲ. ಇದು ಹನುಮಾನ್ ಪಾದ. ಆಮೇಲೆ ದರ್ಶನ ಮಾಡ್ಕೊಂಡು ಆಚೆ ಬಂದ್ರಿ. ಪಾದನ ದರ್ಶನ ಮಾಡ್ಕೊಂಡು ಟೆಂಪಲ್ ಒಳಗೆ ಹೋಗಿ ಚೆನ್ನಾಗಿ ನೋಡಿದ್ರಿ. ಚೆನ್ನಾಗಿತ್ತು. ನೋಡಿದ್ದು ಆಂಜನೇಯನ ವಾಹನ ಅಂತೆ ಆಗ ಇದ್ದಿತ್ತು. ಇದು ಆಂಜನೇಯನ ಬೆಡ್ಡು ನೋಡಿ. ಇದು ಆಂಜನೇಯ ಮಲಗ್ತಾ ಇದ್ದು ಬೆಡ್ ಅಂತ. ಇದು ಗೋಳಿ ಸೋಡಾ ಕುಡಿದ್ರಿ, ಮಸಾಲೆ ಗೋಳಿ ಸೋಡಾ ಚೆನ್ನಾಗಿತ್ತು. ಅಲ್ಲಿ ಕುಡಿದು ದರ್ಶನ ಮಾಡ್ಕೊಂಡು ಈಗ ಲಕ್ಷ್ಮೀ ಟೆಂಪಲ್ ಇದೆ ಅಲ್ಲೇ ಪಕ್ಕದಲ್ಲೇ. ಗಂಟೆ ಹೊಡೆದು ಲಕ್ಷ್ಮೀ ಟೆಂಪಲ್ಗೆ ಹೋಗಿದ್ರಿ. ದರ್ಶನ ಮಾಡಿಕೊಂಡು ಈಚೆ ಬಂದ್ರಿ. ತಿರ್ಗಿ ವಾಪಸ್ಸು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ. ಇದು ಮಂತ್ರಾಲಯಕ್ಕೆ ಹೋಗಿ ಫಸ್ಟು ರೂಮ್ ಬುಕ್ ಮಾಡಿಕೊಂಡು ಆಮೇಲೆ ಮಂತ್ರಾಲಯಕ್ಕೆ ಹೋದ್ರಿ. ಸಂಜೆ ಹೋಗಿದ್ದಕ್ಕೆ ಜನ ತುಂಬ ಕಮ್ಮಿ ಇದ್ದರು. ದರ್ಶನ ಚೆನ್ನಾಗಾಯಿತು. 1/2 ಅವರ್ಗೆ ದರ್ಶನ ಆಯಿತು. ನೀವು ಬಂದರೆ ಸಂಜೆ ಟೈಮಲ್ಲಿ ಬನ್ನಿ, ರಶ್ ಇರೋದಿಲ್ಲ. ಬೆಳಗ್ಗೆ ಟೈಮ್ ಹೋದರೆ ಫುಲ್ ರಶ್ ಇರುತ್ತೆ. ಆದರೆ ದರ್ಶನ ಆಗುತ್ತೆ, ಫುಲ್ ರಶ್ ಇರುತ್ತೆ. ಇದು ಮಾರ್ನಿಂಗು. ಇದು ಬೆಳಗ್ಗೆ ದರ್ಶನಕ್ಕೆ ಹೋದ್ರಿ. ಸ್ವಲ್ಪ ರಶ್ ಇತ್ತು. 7 o'clock ಹೋದ್ರಿ. ರಶ್ ಇತ್ತು. ದರ್ಶನ ಚೆನ್ನಾಗಾಯಿತು. 2 ಟೈಮು ಚೆನ್ನಾಗಿ ದರ್ಶನ ಆಯಿತು. ಮಂತ್ರಾಲಯಕ್ಕೆ ಹೋಗ್ಬೇಕಂತ ತುಂಬ ದಿವಸ ಅಂದ್ಕೊಂಡಿದ್ರಿ, ಹೋದ್ರಿ. ಈಗ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಇದು ರಾಯರು ಕೆತ್ತಿರೋ ಟೆಂಪಲ್ ಅಂತೆ. ಕೆತ್ತಿರೋ ವೆಂಕಟೇಶ್ವರ ಟೆಂಪಲ್. ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ದರ್ಶನ ಮಾಡಿ ಸುತ್ತಾಕಿ ಈಚೆ ಬಂದ್ರಿ. ಈಗ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀರಿ. ತುಂಬ ಬಿಸಿಲು, ಮಳೆ ಬರೋ ಆಗಿತ್ತು. ಅವತ್ತು ತುಂಬ ಮಳೆ ಬಂತು. ನಾವು ಮನೆಗೆ ಹೋದ್ಮೇಲೆ ಆನ್ಕಲ್ಲೆಲ್ಲ ಬಿತ್ತಂತೆ ನೋಡಿ. ಈಶಾ ಟೆಂಪಲ್ಗೆ ಬಂದ್ರಿ. ಕಾಲು ಸುಡ್ತಾ ಇತ್ತು, ಚಪ್ಪಲ್ ಬಿಚ್ಚಿಬಿಟ್ಟು ಬಂದ್ರಿ. ತುಂಬ ಬಿಸಿಲು, ಕಾಲು ಇಡೋಕ್ಕೆ ಆಗಿಲ್ಲ. ಮ್ಯಾಟ್ ಮೇಲೇ ನಡ್ಕೊಂಡು ಹೋದ್ರಿ. ದರ್ಶನ ಚೆನ್ನಾಗಿತ್ತು. ಈಶಾ ಟೆಂಪಲ್ಗೆ ಜನ ತುಂಬ ಇದ್ದರು. ದರ್ಶನ ಆಯಿತು. ಚೆನ್ನಾಗಿ ನೋಡಿದ್ರಿ. ಕೆಳಗೆ ಲಿಂಗಾಲ ಇತ್ತು, ಅಲ್ಲೆಲ್ಲ ಫೋಟೋಸ್ ಅಲೌಡ್ ಇಲ್ಲ. ಚೆನ್ನಾಗಿ ನೋಡಿದ್ರಿ. ನೋಡಿ ಸ್ವಲ್ಪ ಹೊತ್ತು ಕೂತಿದ್ದು ಈಗ ಮನೆಗೆ ಹೊರಟ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.